ವಾರದ ಸಂಚಿಕೆಯಲ್ಲಿ ಸುದೀಪ್ ಸರ್ ನೇರವಾಗಿ ಇಡೀ ಮನೆಯನ್ನೇ ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಟ್ ಇಂದ ಪಾರಾಗಲು ಮತ್ತು ಇಮ್ಯುನಿಟಿ ಪಡೆಯಲು ನಾಮಿನೇಷನ್ ಇಂದ ಬಚಾವಾಗುವುದೇ ಈ ವಾರದ ಸಂಚಿಕೆ. ಬಿಗ್ ಬಾಸ್ ಅಲ್ಲಿ ತಮ್ಮ ತಮ್ಮ ಮನೆಗಳಿಂದ ಬಂದಿರುವ ಲೆಟರ್ಗಳನ್ನು ಪಡೆಯುವುದೇ ಈ ವಾರ. ಯಾವುದೇ ಟಾಸ್ಕ್ಗಳಿಲ್ಲ. ಆದರೆ ಇಂದಿನ ಎಪಿಸೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಗಿಲ್ಲಿ ಮತ್ತು ಕಾವ್ಯ ಅವರ ಮನೆಗಳಿಂದ ಬಂದಿರುವ ಲೆಟರ್ಗಳು. ಗಿಲ್ಲಿ ಮುಂದೆ ಕಾವ್ಯ ಮನೆಯಿಂದ ಬಂದಿರೋ ಲೆಟರ್ ಇದೆ. ಹಾಗೆ ಕಾವ್ಯನ ಮುಂದೆ ಗಿಲ್ಲಿ ಮನೆಯವರು ಬರೆದಿರುವ ಲೆಟರ್ ಇದೆ. ನೋಡ್ಬೇಕು ಇವರಿಬ್ಬರಲ್ಲಿ ಇವರು ತಮ್ಮ ಮುಂದಿರೋ ಲೆಟರ್ ತಂದ್ರೆ ಇವರು ತಮ್ಮ ಮನೆಯ ಲೆಟರನ್ನು ಕಳೆದುಕೊಳ್ಬೇಕಾಗ್ತದ, ಅದನ್ನು ಬಿಟ್ಟು ಬಂದ್ರೆ ತಮ್ಮ ಮನೆಯ ಲೆಟರ್ ಸಿಗುತ್ತದ. ಆದರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಒಬ್ಬರೊಬ್ಬರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ತ್ಯಾಗ ಮಾಡಬಹುದು. ನಿನ್ನೆಯ ಎಪಿಸೋಡ್ ಅಲ್ಲಿ ನೀವು ಸಹ ನೋಡಿರ್ಬೋದು. ಗಿಲ್ಲಿ ಮತ್ತು ಕಾವ್ಯ ಸೋಫಾ ಮೇಲೆ ಕುಳಿತುಕೊಂಡು ಕಾವ್ಯ ಅಂತಾಳೆ, ನಮ್ಮಿಬ್ಬರ ಮಧ್ಯೆ ಲೆಟರ್ ಅನ್ನು ಬಿಟ್ಕೊಡುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡೋದಂತ. ಆಗ ಗಿಲ್ಲಿ, ನಾನಂತೂ ಖಂಡಿತವಾಗ್ಲೂ ಬಿಟ್ಕೊಡಲ್ಲ, ಕಾವ್ಯ ಸಹ ನಾನು ಸಹ ಬಿಟ್ಕೊಡಲ್ಲನೆ ಅಂತಾಳ. ಆಗ ಗಿಲ್ಲಿ ಒಂದು ಮಾತಿರ್ತಾನ, ಗಂಡಿಗೆ ಚಟ ಇರಬಾರ್ದು ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಆಗ ಕಾವ್ಯ ಸಹ ಅದನ್ನೇ ವಾಪಸ್, ನಿನ್ನಲ್ಲಿ ಚಟ ಇದೆ ನನ್ನಲ್ಲಿ ಹಠ ಇದೆ ಅಂತ ಕಾವ್ಯ ಸಹ ಹೇಳ್ತಾಳ. ಇವರಿಬ್ಬರಲ್ಲಿ ಯಾರು ಲೆಟರ್ನ ಯಾರು ತರ್ತಾರೋ ಇಲ್ಲ ಯಾರು ಬಿಟ್ಕೊಡ್ತಾರೋ ಗೊತ್ತಿಲ್ಲ. ಎಪಿಸೋಡ್ ನೋಡಿದ ಮೇಲೇನೆ ತಿಳಿಯುತ್ತದೆ. ಕಾವ್ಯ ಸಹ ಬಿಟ್ಕೊಡ್ಬೋದು ಲೆಟರನ್ನ, ಇಲ್ಲಾಂದ್ರೆ ಬಿಟ್ಕೊಡದೇನೆ ಇರ್ಬೋದು. ಕಾವ್ಯ ತನ್ನ ಮನೆಯ ಲೆಟರ್ ಪಡೆಯುವುದಕ್ಕೋಸ್ಕರ ಗಿಲ್ಲಿಯ ಲೆಟರ್ ಅನ್ನು ತಿರಸ್ಕರಿಸಬಹುದು, ಇಲ್ಲ ತರಬಹುದು. ಗಿಲ್ಲಿ ಮಾತ್ರ ತನ್ನ ಮನೆ ಲೆಟರ್ ತನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಕಾವ್ಯನ್ ಲೆಟರ್ ಮಾತ್ರ ತಂದು ಕಾವ್ಯನ್ ಕೈಗೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಖಂಡಿತವಾಗ್ಲೂ ಗಿಲ್ಲಿನೇ ತ್ಯಾಗ ಮಾಡ್ತಾನೆ ಅಂತ ನನ್ನ ಅನಿಸಿಕೆ. ಗಿಲ್ಲಿ ತನ್ನ ಮುಂದಿರುವ ಕಾವ್ಯ ಮನೆಯ ಲೆಟರ್ ಅನ್ನು ಖಂಡಿತವಾಗ್ಲೂ ಗಿಲ್ಲಿ ತಂದ ಕಾವ್ಯನ ಕೈಗೆ ಕೊಟ್ಟೇ ಕೊಡ್ತಾನೆ. ಬಿಗ್ ಬಾಸ್ ಸ್ಟಾರ್ಟ್ ಆಗಿಂದ ಇಲ್ಲಿವರೆಗೂ ಕಾವ್ಯನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಟ್ಟಿಲ್ಲ. ಕಾವ್ಯನ ಬದಲು ಬೇರೆ ಯಾರ್ದಾದ್ರೂ ಇದ್ರೆ ಸ್ವಲ್ಪ ಹಠ ಹಿಡ್ತಿದ್ ನಾನು ಗಿಲ್ಲಿ. ಆದರೆ ಕಾವ್ಯನ ಲೆಟ್ರೇ ಇರೋದ್ರಿಂದ ತನ್ನ ಮನೆ ಲೆಟರ್ ಮಿಸ್ ಆದ್ರೂ ಪರವಾಗಿಲ್ಲ, ಕಾವ್ಯನ ಲೆಟರ್ ತಂದು ಕೊಟ್ಟೇ ಕೊಡ್ತಾನೆ ಅನ್ನುವ ಭರವಸೆನೇ ಜನರಲ್ಲಿ ಜಾಸ್ತಿ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ನಿನ್ನೆ ಎಪಿಸೋಡಲ್ಲೇ ಇದು ತೋರಿಸ್ತಾರೆ ಅನ್ಕೊಂಡಿವಿ, ಆದರೆ ಒಂದಿನ ಮುಂದಕ್ಕೆ ಹೋಗಿದೆ. ಇಂದಿನ ಎಪಿಸೋಡಲ್ಲಿ ತೋರಿಸ್ತಾರೆ. ಎಪಿಸೋಡ್ಗೋಸ್ಕರನೇ ಎಷ್ಟೋ ಜನರು ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂತ